ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ 2ನೇ ಸಂಕಲನಾತ್ಮಕ ಪರೀಕ್ಷೆ 2025-26 50 ಅಂಕಗಳ ಪರೀಕ್ಷೆಯೊಂದು ಪ್ರಶ್ನೆ ಪತ್ರಿಕೆ. ಇದು ಹಗರಿ ಬೊಮ್ಮನಹಳ್ಳಿ ಅಂತಕ್ಕಂಥ ವಿಜಯನಗರ ಡಿಸ್ಟಿಕ್ನ ತಾಲೂಕಿನವರು 6, 7, 8ಕ್ಕೆ ಪ್ರಿಪೇರ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಸೆಟ್ಗಳನ್ನು. ಸೊ ಅದರಲ್ಲಿನ 8ನೇ ತರಗತಿಯ ಕನ್ನಡದ ಮೊದಲ ಸೆಟ್ನ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳಿದ್ದಾವೆ. ಓಕೆನಾ. ಸೊ ಅದೇ ನಾನು ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದೇ ಪ್ರಶ್ನೆ ಪತ್ರಿಕೆಯನ್ನು ಅವ್ರು ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಇದರದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿದ್ದಾವೆ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ನಿಮಗೆ 2 ಸೆಟ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಇದು 3ನೇ ಸೆಟ್ ಕ್ವಶನ್ ಪೇಪರ್ ಮತ್ತು ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ಕೊಡ್ತಾ ಇದ್ದೀವಿ. ಸೊ ಖಂಡಿತವಾಗಿ ಬರ್ತವೆ, ಅವುಗಳನ್ನು ನೋಡಿ ಯುಟಿಲೈಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ 2ನೇ ಸಂಕಲನಾತ್ಮಕ SA2 ಪರೀಕ್ಷೆ 2026 ಅಂಕಗಳು 50. ಮೊದಲ 4 ಬಹು ಆಯ್ಕೆ ಪ್ರಶ್ನೆಗಳಿತ್ತು. ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಅನ್ನುವರು ಅಂತ ಕೇಳಿದರೆ ಆಯ್ಕೆ ಡಿ, ಯೋಗವಾಹಗಳು ಈಸ್ ದ ರೈಟ್. ಪ್ರಶ್ನೆ 2, ನಾಮಪದಗಳ ಬದಲಾಗಿ ಬಳಸೋ ಪದಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದರೆ ಆಪ್ಷನ್ ಡಿ, ಸರ್ವನಾಮ. ಇನ್ನು ಆದೇಶ ಸಂಧಿಗೆ ಒಂದು ಉದಾಹರಣೆ ಅಂತ ಕೇಳಿದರು, ಆಯ್ಕೆ ಡ, ಕಳೆಗುಂದು. ಇನ್ನು ಅರಮನೆ ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಕರ್ಮಧಾರಿಯ ಈಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣ 4 ಇತ್ತು. ಪುಣ್ಯ ಪದದ ಅರ್ಥ ಹೊನ್ನು ಆದರೆ ಪ್ರಾಣ ಅಂತ ಕೇಳಿದರು, ಹರಣ ಅಂತ ಬರೀಬೇಕು. ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರ ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ ಅಂತ ಇದೆ, ಸೂಕ್ತ ಲೇಖನ ಚಿಹ್ನೆನ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೂಕ್ತ ಚಿಹ್ನೆ ಲೇಖನವನ್ನು ಬಳಕೆ ಮಾಡಿದರೆ ಲಾಸ್ಟ್ ಒಂದು ಫುಲ್ ಪಾಯಿಂಟನ್ನು ಮಾತ್ರ ಏನು ಮಾಡ್ಬೋದು, ನಾವು ಇದಕ್ಕೆ ಕೊಡ್ಬೋದು. ಓಕೆನಾ. ಇನ್ನು ಈ ಕೂರ್ಪ ಪದದ ಅರ್ಥವನ್ನು ಬರಲಿಕ್ಕೆ ಕೇಳಿದರು. ಸೊ ಕೂರ್ಪ ಪದದ ಅರ್ಥ ಬರ್ತದೆ ಪ್ರೀತಿ. ಇನ್ನು ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರ್ತವೆ. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಜೋಡು ನುಡಿ ಅಂತ ಕೇಳಿದರು, ಪ್ರಾಣಿ ಪಕ್ಷಿ ಅನ್ನೋದನ್ನು ನೀವು ಗುರುತಿಸ್ಬೋದು. ಇನ್ನು 1 ಮಾರ್ಕರ್ದು 4 ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು? ರಾಹುಲ. ಲೇಖಕರ ಮೊದಲ ವಿದ್ಯಾಗುರು ಯಾರು? ಅಮ್ಮ. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ಅಂತ ಕೇಳಿದರು, ರಾಗಿ. ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಅಂತ ಕೇಳಿದರು, ತಿಮ್ಮರಾಯ ಈಸ್ ದ ರೈಟ್ ಆನ್ಸರ್. ಇನ್ನು 2-3 ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 6 ಪ್ರಶ್ನೆ ಇದ್ದಾವೆ. ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವುವು? ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ಕಡೆಯೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟು ಸಂಸ್ಕೃತಿಯ ಮೇಲೆ ದಾಳಿ ಮಾಡುತ್ತಿವೆ. ನಾಗರಿಕತೆ ಸಂಸ್ಕೃತಿಯ ದಾಳಿಯಿಂದ ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ಆಚರಿಸೋದು ಪ್ರೀತಿಯ ದ್ಯೋತಕದಿಂದ ಅಲ್ಲ, ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಕ್ಕಾಗಿ ಈ ಆಚರಣೆ, ಲಾಭಕೋರತನ ಇದರ ಮುಖ್ಯ ಉದ್ದೇಶವಾಗಿದೆ ಅನ್ನೋದು ಉತ್ತರ ಇತ್ತು. ಇನ್ನು ಪುಲಿಗೆರೆ ಸೋಮನಾಥ ಕವಿ ಸೂರತಿ ಹಾಗೂ ಸುತನ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ವೇದಗಳನ್ನು ಬಿಡದೆ ಪಠಿಸುವವನೇ ಸೂರತಿ, ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸಮ್ಮತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ ಅಂತ ಏನು ಮಾಡಿದ್ದಾರೆ, ಈ ಸೂರತಿ ಮತ್ತು ಸುತನ ಬಗ್ಗೆ ಪುಲಿಗೆರೆ ಸೋಮನಾಥ ಹೇಳಿದ್ದು. ಇನ್ನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆ ಮಗ ಹೇಗೆ ಕಂಡುಕೊಂಡ ಅಂತ ಕೇಳಿದ್ದಾರೆ. ಅರಮನೆಗೆ ಘಮಘಮ ಹೂ ಬರುವುದನ್ನು ನೋಡಿದ ದೊರೆ ಮಗನು ಅದನ್ನು ತಂದು ಕೊಡುತ್ತಿದ್ದ ಹುಡುಗಿಯನ್ನು ಹಿಂಬಾಲಿಸಿ ಹೋದ. ಆದರೆ ಅವರ ಮನೆಯ ಸುತ್ತ ಯಾವುದೇ ಹೂವಿನ ಗಿಡಗಳಿರುವುದನ್ನು ಗಮನಿಸಿ ಆ ಹೂ ಅವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚಿಸಿ ಅರಮನೆಗೆ ಹಿಂದಿರುಗಿದನು. ಸೂರ್ಯ ಹುಟ್ಟುವ ಮೊದಲೇ ಹುಡುಗಿರಿ ಎದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ಎಂದಿನಂತೆ ಚಿಕ್ಕ ಹುಡುಗಿ ದೊಡ್ಡ ಹುಡುಗಿಯ ಸಹಾಯದಿಂದ ಹೂವಿನ ಗಿಡವಾಗುವುದನ್ನು ನೋಡಿದ. ಹೀಗೆ ದೊರೆ ಮಗ ಅರಮನೆಗೆ ಹೂ ಎಲ್ಲಿಂದ ಬರುತ್ತದೆ ಎಂದು ಕಂಡುಕೊಂಡ. ಇನ್ನು ಚಾವುಂಡರಾಯ ಯಾರು, ಆತನ ವಿಶೇಷತೆ ಏನು ಅಂತ ಪ್ರಶ್ನೆ ಇತ್ತು. ಚಾವುಂಡರಾಯ ತಲಕಾಡಿನ ಗಂಗವಂಶದ ದೊರೆಗಳಾದ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಅವರೊಂದಿಗೆ ಕೊನೆಯವರೆಗೂ ಇದ್ದ ಹಿರಿಯ ಜೀವ. ಜನರು ರಾಯ, ಅಣ್ಣ ಅಂತಲೇ ಕರೀತಿದ್ರು. ಸ್ವತಃ ಕವಿಯಾಗಿದ್ದ ಚಾವುಂಡರಾಯ ಕನ್ನಡಕ್ಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಚರಿತ್ರೆಯನ್ನು ಕಾಣಿಕೆಯಾಗಿ ನೀಡಿದ್ದಾನೆ. ಇನ್ನು ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ ಅಂತ ಕೇಳಿದರು. ಗೆಳೆತನವು ವಿಶಾಲವಾದ ಆಲದ ಮರವಿದ್ದಂತೆ. ಇಲ್ಲಿ ಪ್ರೀತಿ, ವಿಶ್ವಾಸದ ತಂಪಾದ ನೆರಳು ಇರುವುದು. ಜೀವನದ ಕೊನೆಯಿಲ್ಲದ ಭವನೆ. ನೋವುಗಳನ್ನು ಗೆಳೆತನದ ಸ್ಪರ್ಶದಿಂದ ಮರೆಯಬಹುದು. ಗೆಳೆತನವು ಇಹಲೋಕದಲ್ಲಿರುವ ಅಮೃತದ ಹಾಗೆ ಇರುವುದು. ಗೆಳೆತನವು ತೋರಿದರೆ ಜೀವನ ಮರಣದಂತೆ ಅಂತ ಇತ್ತು. ಇನ್ನು ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು ಅಂತ ಕೇಳಿದ್ದಾರೆ. ಇದು ಉದ್ವೇಗ ಅಂತ ಬರಬೇಕು. ಎಸ್. ಹೊಸ ನಾಡೊಂದನ್ನು ಕಟ್ಟುವುದನ್ನು ತಡೆಯುವವರು ಹೊಡೆಯುವವರು ಯಾರಾದರೂ ಇದ್ದರೆ ಬನ್ನಿ.
ಕೆಡಕು ನುಡಿಯುವ, ಕೆಡಕು ಬಗೆಯುವ, ಕೆಡಕು ಜನರೇ ಬನ್ನಿ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇವೆ ಅಂತ ಕವಿ ಹೇಳಿದ್ದಾರೆ ಅನ್ನೋದು ಇತ್ತು. ಇನ್ನು ಸಂದರ್ಭ 2 ಇದ್ದಾವೆ. ಸೊ ಪ್ರತಿ ಉತ್ತರಕ್ಕೆ 1 ಅಂಕ, 2 ಸಂದರ್ಭ 4 ಅಂಕ ಇತ್ತು. ನೀನು ಉತ್ಸವಕ್ಕೆ ಹೋಗೋದಿಲ್ಲವೇ ಅಂತ ಇದೆ. ಸೊ ಇದನ್ನು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಂತ 3ರಲ್ಲಿ ಬರೆದ್ರೇ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆರಿಸಿದ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಂಧುಗಳ ಮನೆಯ ಉತ್ಸವಕ್ಕೆ ತಮ್ಮ ಪತ್ನಿ ಹೋಗದಿರುವುದನ್ನು ಕಂಡು DVಜಿ ಅವರು ಅಸಮಾಧಾನದಿಂದ ಹೀಗೆ ಕೇಳ್ತಾರೆ. ಸ್ವಾರಸ್ಯ: DVಜಿ ಅವರು ಸಂಬಂಧಗಳಿಗೆ, ಬಾಂಧವ್ಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ಎಂಬ ವಿಚಾರ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ತಲ್ಲನಿಸಿತು ಜಗ ಜುಮ್ಮೆಂದು ಅಂತ ಇದೆ ಆಯ್ಕೆ. ಕುವೆಂಪುರವರ ನವಿಲು ಕವನ ಸಂಕಲನದಿಂದ ಆರಿಸಿದ ಬಹುಮಾನ ಎಂಬ ಪದ್ಯಭಾಗದಿಂದ ಮೇಲಿನ ವಾಕ್ಯವನ್ನು ಆರಿಸಲಾಗಿದೆ. ಸಂದರ್ಭ: ಕೋಗಿಲೆಯ ಗಾನವನ್ನು ಆಲಿಸಿದ ಮಾನವ ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಬರುತ್ತಿತ್ತು ಎಂದು ಹೇಳಿದ ಮಾತಿಗೆ ಕೋಗಿಲೆ ಏನನ್ನೂ ಮತ್ತೊಮ್ಮೆ ಕುಹು ಕುಹು ಎಂದು ಹಾಡತೊಡಗಿತು. ಆದರೆ ಆ ಧ್ವನಿ ಪರಿಸರದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿತು. ಕೋಗಿಲೆಯ ಅಂತರಂಗದ ಈ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಕೃತಕವಲ್ಲದ ಸ್ವಾಭಾವಿಕ ಕ್ರಿಯೆಯು ಅಭಿವ್ಯಕ್ತಿಗೆ ಪೂರಕ ಮತ್ತು ಜಗತ್ತು ತಾನಾಗಿಯೇ ಸಂತೋಷವಾಗಿ ಒಪ್ಪುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಕವಿ ಪರಿಚಯ: UR ಅನಂತಮೂರ್ತಿ. ಇವರು 1932ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಸಂಸ್ಕಾರ, ಭವ, ಭಾರತೀಪುರ, ಪ್ರಶ್ನೆ, ಎಂದೆಂದೂ ಮುಗಿಯದ ಕತೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಅಂತ ಬರೆದ್ರೆ ಸಾಕು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಒಂದು ಕೇಳಿತ್ತು. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಊರು ಬಂದುಬಿಟ್ಟು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಕಾಲ 1891. ಕೃತಿಗಳು: ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ ಮೊದಲಾದವು. ಇವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅಂತ ಬರೆದ್ರೆ ಸಾಕು. ಇನ್ನು ಘನ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಇದರ ಮೇಲೆ ಬರೀರಿ, ಓಕೆನಾ. 3 4 3 4 ಎಷ್ಟು 12. ಇಲ್ಲೂ ಸೇಮ್ 3 4 3 4 12. ಆಮೇಲೆ ಇಲ್ಲಿ 3 4 3 4 3 4 ಆಮೇಲೆ ಗುರು, ಓಕೆನಾ. ಸೊ ಇಲ್ಲಿ ಎಷ್ಟು 7 7 14 14 3 21 + 2. ಆಮೇಲೆ ಇದು ಬರಿಬೇಕು. ಇದು ಮಾತ್ರಾಗಣ ಆಧಾರಿತ ಭಾಮಿನಿ ಷಟ್ಪದಿಯಾಗಿದೆ ಅನ್ನೋದನ್ನು ಬರಿಬೇಕಿತ್ತು. ಇದನ್ನು ನೀಟಾಗಿ ನೋಡ್ಕೊಡ್ರಿ, ರಿಪೀಟ್ ಆಗ್ಬೋದು. 2 ಪದ್ಯ ಕೊಟ್ಟಿದ್ದರು. ಜೈನರಾಧದಿಂದ ಹಿಡಿದು ವಿದ್ಯಾರಣ್ಯರವರೆಗೆ ಜೈನರಾಧ್ಯ ಪೂಜ್ಯಪಾದ ಕೊಂಡು ಕುಂದವರ್ಯರ, ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ, ಶರ್ವಪಂಪರನ್ನರ, ಲಕ್ಷ್ಮೀಪತಿ ಜನರ, ಷಡಕ್ಷರಿ ಮುದ್ದೆನ್ನರ, ಪುರಂದರ ವರೆಣ್ಯರ, ತಾಯೇ ನಿನ್ನ ಬಸ್ರೆ ಹೊನ್ನಗನಿ ವಿದ್ಯಾರಣ್ಯರ. ಅಥವಾ ಇನ್ನೊಂದು ಕೊಟ್ಟಿದ್ದರು, ಉಪ್ಪಿಗಿಂತಲೂ ಹಿಡಿದು ಹದನುವರೆಗೆ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು, ಇಲ್ಲೊಂಬ ಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿರುಚಿಯು ಇದಕ್ಕೆ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು ಅಂತ ಬರೆದ್ರೆ ಸಾಕು. ಇನ್ನು 2ರಲ್ಲಿ ಒಂದು ಗದ್ಯಪಾಠದಿಂದ ಪ್ರಶ್ನೆಗೆ ಉತ್ತರ ಕೊಡಬೇಕು. 3 ಮಾರ್ಕ್ಸು. ಶತ್ರುಘ್ನಾದ್ಯರು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ್ನ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ಕೇಳಿದರು. ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ, ಸ್ವಲ್ಪ ನೀವು ಪಾಸ್ ಮಾಡಿ ಅದನ್ನು ನೋಡಿಕೊಂಡು ಬರ್ಕೊಡ್ರಿ, ಓಕೆನಾ. ಅಥವಾ ಇನ್ನೊಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕರೀಮ ಧನವಂತನಾದ ಬಗೆ ಹೇಗೆ ಅಂತ ಕೊಟ್ಟಿದ್ದರು. ಅದು ಕೂಡ ಇಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಅದನ್ನು ನೀಟಾಗಿ ನೋಡ್ಕೊಡ್ರಿ, ಓಕೆ. ಇನ್ನು ಪದ್ಯಪಾಠದಲ್ಲಿ ವಚನಾಮೃತದಲ್ಲಿ ಅಲ್ಲಮ ಪ್ರಭುಗಳ ಪ್ರಕಾರ ಕಾಲದೊಂದಿಗೆ ಗುರು ಶಿಷ್ಯರ ಸಂಬಂಧ ಸಾಗುತ್ತಿರುವ ಬಗೆಯನ್ನು ವಿವರಿಸಿರಿ ಅಂತ ಕೊಟ್ಟಿದ್ದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಕೂಡ ಸ್ವಲ್ಪ ನೀವು ಪಾಸ್ ಮಾಡಿ ಕಲಿಕೊಳ್ಳೇಬೇಕು. ಎಸ್. ಇನ್ನು ಮುಂದಿನ ಇನ್ನೊಂದು ಪ್ರಶ್ನೆ ಇತ್ತು, ನಾವು ಭಾರತೀಯರು ಎಂಬ ಅಭಿಮಾನ ನುಡಿಯುವ ಸನ್ನಿವೇಶಗಳನ್ನು ವಿವರಿಸಿರಿ ಅಂತ ಕೇಳಿದರು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್, 4 ಮಾರ್ಕ್ಸಿಗೆ ಇರ್ತಕ್ಕಂಥ ಪ್ರಶ್ನೆ. ಆಲ್ರೆಡಿ ಎಲ್ಲ ಉತ್ತರ ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡು ಓದ್ಕೊಂಡ್ರೆ ಸಾಕು. ಇನ್ನು ಈ ಗದ್ಯ ಭಾಗವನ್ನು ಆಧರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಭ್ರಾಂತಿದೇವಿ ಹೋರಾಡಿದ್ದು ಇದರ ವಿರುದ್ಧ ಅಂತ ಕೇಳಿದ್ದಾರೆ. ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿರುವ ಸರ್ಕಾರಿ ಸಂಸ್ಥೆ, ಮಹಿಳಾ ಅಭಿವೃದ್ಧಿ ಇಲಾಖೆ, ಬಾಮ್ರಿ ದೇವಿ ಇವರ ಮಾರ್ಗದರ್ಶನದಲ್ಲಿ ಸಾಧೀನಾಗಿ ತರಬೇತಿ ಪಡೆದಳು. ಪ್ರೀತಮ್ ಪಾಲ್ ಇಸ್ ದ ರೈಟ್ ಆನ್ಸರ್. ಇನ್ನು ಎಸ್, ಗಾದೆ ಮಾತಿದ್ದಾವೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು. ಸೊ ಇದರಲ್ಲಿ ಗಾದೆ ಮಹತ್ವವನ್ನು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಉದಾಹರಣೆ ಪದಬಂಧಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ನೀಟಾಗಿ ಒಂದು ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ನೀವು ಅಳವಡಿಸಿಕೊಂಡು ಏನು ಮಾಡಿ ಅಂತಂದರೆ ಬರೀರಿ. ಸೊ ಇದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತದೆ.
ಇನ್ನು ಲಾಸ್ಟ್ ಪತ್ರ ಲೇಖನ ಇತ್ತು. ನಿಮ್ಮನ್ನು ಮಾಗಡಿಯ ಲಕ್ಷ್ಮೀನಗರದ ನಿವಾಸಿ ಅಂಜಲಿ ಅಂತ ಭಾವಿಸಬೇಕು. ನಿಮ್ಮ ಕಾಲೋನಿಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ತಹಶೀಲ್ದಾರರಿಗೆ ಪತ್ರವನ್ನು ಬರೀಬೇಕು. ಇಲ್ಲಿ ದಿನಾಂಕ ಬರೆದಿದ್ದೀನಿ 20/2/2026 ಇಂದ ಅಂಜಲಿ ಲಕ್ಷ್ಮೀನಗರ ಮಾಗಡಿ. ಯಾರಿಗೆ? ಮಾನ್ಯ ತಹಶೀಲ್ದಾರರು ಮಾಗಡಿ. ಓಕೆನಾ. ಆಮೇಲೆ ಏನಿದೆ ವಿಷಯ? ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡಲು ಕೋರಿ. ಸೊ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಬಡಾವಣೆಯಲ್ಲಿ 5,000ಕ್ಕಿಂತ ಅಧಿಕ ಜನಸಂಖ್ಯೆ ಇದ್ದು ಬಿಡುವಿನ ವೇಳೆಯ ಸದುಪಯೋಗಕ್ಕೆ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕೆ ಸಾರ್ವಜನಿಕ ಗ್ರಂಥಾಲಯದ ಅವಶ್ಯಕತೆ ಇದ್ದು ತಾವು ಮಂಜೂರು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಅಂಜಲಿ. ಹೊರವಿಳಾಸ ಮಾನ್ಯ ತಹಶೀಲ್ದಾರರು ಮಾಗಡಿ. ಇಷ್ಟು ಈ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ಸಿಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.